ಸಾರ್ವಜನಿಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಈಗ ನಾನು ಲೈವ್ ಬಂದಿರೋ ಉದ್ದೇಶ ಏನಂತಂದರೆ, ಕಳೆದ 2 ದಿನಗಳ ಹಿಂದೆ ಅಂದರೆ 27ನೇ ತಾರೀಕು ಕೆಂಪೇಗೌಡರ ಜಯಂತಿ ಇತ್ತು. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡರ ಜಯಂತಿಯ ಅಂಗವಾಗಿ ಭಾಗವಹಿಸಿದಂತಹ ಪ್ರದೀಪ್ ಈಶ್ವರ್ ಅವರ ಕಾರಿನ ಮೇಲೆ ಚಪ್ಪಲಿಯನ್ನು ಎಸೆದಿರುವುದನ್ನು ನಾನು ಖಂಡಿಸುತ್ತೇನೆ. ಅದರಲ್ಲಿ ಯಾರದು ತಪ್ಪು, ಯಾರದು ತಪ್ಪಿಲ್ಲ ಎಂದು ನಾನು ಯಾರ ಪರವಾಗಿಯೂ ಯಾರ ವಿರುದ್ಧವಾಗಿಯೂ ನಾನು ಮಾತನಾಡುವುದಿಲ್ಲ. ರಾಜಕೀಯವಾಗಿ ಏನೇ ತಮ್ಮದಿದ್ದರೂ ಸಹ ಇಂತಹ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಗಲಾಟೆಗೆಬ್ಬಿಸುವುದು ಈ ಥರ ಮಾಡಬಾರದು. ಅದೇ ರೀತಿ ನಾನು ಪ್ರದೀಪ್ ಈಶ್ವರ್ ಅವರಲ್ಲಿ ಸಹ ನಾನು ಒಂದು ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಕಾರ್ಯಕ್ರಮದಿಂದ ಆಚೆ ಬಂದ ತಕ್ಷಣ ಕಾರಿನ ಮೇಲೆ ನಿಂತುಕೊಂಡು ಮೀಸೆ ತೊಡೆ ತಟ್ಟುವುದು, ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ ಎಂದು ಪ್ರಚೋದನಕಾರಿ ಹೇಳಿಕೆಗಳು ಯಾಕೆ ಕೊಡುತ್ತೀರಾ? ಪ್ರದೀಪ್ ಈಶ್ವರ್ ಅವರೇ, ಒಬ್ಬ ಶಾಸಕನಾಗಿ ತನ್ನ ಕರ್ತವ್ಯ ಏನು ನಿಭಾಯಿಸಬೇಕು, ಹೇಗೆ ಮಾಡಬೇಕು ಎಂದು ಮಾತ್ರ ಆಲೋಚನೆ ಮಾಡಬೇಕು. ಅದು ಬಿಟ್ಟು ಸಿನಿಮಾ ಡೈಲಾಗ್ಗಳು ಹಾಕುವುದು, ಪ್ರಚೋದನೆಗಳು ಮಾಡುವುದು, ನಾವು ಹಂಗೆ ಹಿಂಗೆ ಅಂತ ಫೋಸ್ಗಳು ಕೊಡೋದು ಅವೆಲ್ಲ ಬಿಟ್ಟು ಮುಂದಿನ ಕಾರ್ಯಕ್ರಮಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನಡೆದುಕೊಳ್ಳಬೇಕು ಎಂದು ನಾನು ಪ್ರದೀಪ್ ಈಶ್ವರ್ ಅವರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಆ ಕಾರ್ಯಕ್ರಮದ ಆಚೆ ಬಂದು ಕಾರಿನ ಮೇಲೆ ನಿಂತುಕೊಂಡು SC ST ಎಂದು ಜೋರಾಗಿ ಕೂಗಾಡಿರುವುದು ಅದು ಪ್ರಚೋದನಕಾರಿ ಹೇಳಿಕೆ ಅಲ್ಲವೇ? ಮೊನ್ನೆ ನಡೆದಂತಹ ಜಯಂತಿ ಯಾರ ಜಯಂತಿ? ಕೆಂಪೇಗೌಡ ಜಯಂತಿ. ಆ ಸಮಯದಲ್ಲಿ SC ST ಎಂದು ಘೋಷಣೆ ಮಾಡಿದರೂ ಸಹ ತಪ್ಪಲ್ಲವೇ? ದಯವಿಟ್ಟು ಇಂತಹ ಕಾರ್ಯಕ್ರಮಗಳಲ್ಲಿ ಇಂತಹ ಘಟನೆಗಳು ಮುಂದಿನ ದಿನಗಳಲ್ಲಿ ನಡೆಯಬಾರದು ಎಂದು ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಳ್ಳುತ್ತಿದ್ದೇನೆ.